ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಯೇಶ್ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವತ್ತೊಂದು ರಿಸೆಪ್ಷನ್ ಫಂಕ್ಷನ್ ಇದೆ, ಸೊ ಅಲ್ಲಿಗೆ ರೆಡಿ ಆಗಬೇಕು ಆ್ಯಂಡ್ ಪೂಜೆ ಕೂಡ ಮಾಡಬೇಕು. ಫಸ್ಟ್ ಬೇಗ ರೆಡಿ ಆಗಬೇಕು. ನಾನು ಹೇಗೆ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಎಸ್, ಈ ರೀತಿ ಒಂದು ಔಟ್ಫಿಟ್ನ ಹಾಕ್ಕೊಂಡಿದ್ದೀನಿ. ಲೈಕ್ ಕಾಲರ್ ನೆಕ್ವರೆಗೂ ಬರುತ್ತೆ, ಲೈಕ್ ಫುಲ್ ಅಂಬ್ರೆಲಾ ಇದೆ. ತೋರಿಸ್ತೀನಿ ಬನ್ನಿ. ಸೊ ಬೇಗ ಮೇಕಪ್ ಎಲ್ಲ ಮಾಡ್ಕೊಂಡು ಬರ್ತೀನಿ. ಆಲ್ರೆಡಿ ನನ್ನ ಹಸ್ಬೆಂಡ್ ಟೈಮ್ ಆಗಿದೆ ಅಂತಿದ್ರು. ಸೊ ಬೇಗ ಪೂಜೆನೂ ಮುಗಿಸ್ಕೊಂಡೆ. ಅದನ್ನೇನು ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಕೂದಲು ತುಂಬ ಹಸಿ ಇತ್ತು, ಹಾಗಾಗಿ ಬ್ಲೋ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೇರ್ ಎಲ್ಲ ಡ್ರೈ ಆದಮೇಲೆ ಸಿಂಪಲಾಗಿ ಸ್ಕಿನ್ ಕೇರ್ ಮಾಡಿಕೊಂಡು ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಫಂಕ್ಷನಿಗೆ ಲೇಟ್ ಆಗಿದೆ ಅಲ್ವಾ, ಸೊ ಹಾಗಾಗಿ ತುಂಬ ಏನು ಓವರಾಗಿ ಮೇಕಪ್ ಮಾಡ್ಕೊಂಡಿಲ್ಲ. ಜಸ್ಟ್ ಒಂದು ಕ್ರೀಮ್ ಆ್ಯಂಡ್ ಪೌಡರ್ನ ಅಪ್ಲೈ ಮಾಡಿಕೊಂಡು ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಸೊ ನಾನು ಇದೇ ಫಸ್ಟ್ ಟೈಮ್ ಮೈಸೂರಲ್ಲಿ ಒಂದು ಫಂಕ್ಷನ್, ಪ್ರಾಪರ್ ಒಂದು ಫಂಕ್ಷನ್ ಅಂತ ಅಟೆಂಡ್ ಮಾಡ್ತಾ ಇರೋದು. ಸೊ ನಮಗೆ ಅಷ್ಟಾಗಿ ಯಾರೂ ಇಲ್ಲಿ ರಿಲೇಟಿವ್ಸ್ ಇಲ್ವಲ್ಲ, ಸೊ ಹಾಗಾಗಿ ಇದುವರೆಗೂ ಯಾವುದೂ ಫಂಕ್ಷನಿಗೆ ಹೋಗಿರಲಿಲ್ಲ. ಸೊ ಇವತ್ತು ನನ್ನ ಹಸ್ಬೆಂಡ್ ಕೊಲ್ಲಿಗ್ದು ಒಂದು ಮದುವೆ ರಿಸೆಪ್ಷನ್ ಇದೆ. ಸೊ ಅದಕ್ಕೆ ಹೋಗೋಣ ಅಂತ ಅಂದರು. ಮನೇಲಿ ಏನು ಮಾಡ್ತೀಯಾ, ಸುಮ್ಮನೆ ಬಾ ಹೋಗೋಣ ಅಂತ ಅಂದರು. ಸೊ ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ. ಪರಿಚಯ ಇಲ್ದಿರೋ ಮದುವೆಗೆ ಹೋಗೋದು ಎಲ್ಲ ನನಗೆ ಹೊಸದು, ಇದೆ ಫಸ್ಟ್ ಟೈಮ್. ಸೊ ನೋಡಬೇಕು ಹೇಗಿರುತ್ತೆ ಅಂತ. ಇಯರಿಂಗ್ ಕಾಲೇಜ್ ಸೂಟ್ ಆಗ್ತಿದೆಯಲ್ಲ ಈ ಡ್ರೆಸ್ಸಿಗೆ. ಸೊ ನಾವು ಜಾಸ್ತಿ ಗೋಲ್ಡ್ ಜ್ಯುವೆಲ್ರಿ ಕೂಡ ಇಲ್ಲೆಲ್ಲ ಇಟ್ಕೊಂಡಿಲ್ಲ. ಸೊ ಸಿಂಪಲಾಗಿ ಇಷ್ಟೇ ಇರೋದು ಇಲ್ಲಿ. ಸೊ ನಾನು ಯಾವುದೇ ರೀತಿ ಫಂಕ್ಷನ್ ವೇರ್ ಸ್ಯಾರಿನ ಇಲ್ಲಿ ಇಟ್ಕೊಂಡಿಲ್ಲ. ಎಲ್ಲ ಯೂಶ್ವಲಾಗಿ ನಾನು ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡೋದು ಅತ್ತೆ ಮನೆ ಸೈಡಲ್ಲಿ ಮತ್ತು ಅಮ್ಮನ ಮನೆ ಎಲ್ಲ ಆ ಕಡೆನೇ ಇರೋದಲ್ವ. ಸೊ ಮೈಸೂರಲ್ಲಿ ಯಾವ ಫಂಕ್ಷನ್ ಅಷ್ಟು ಅಟೆಂಡ್ ಮಾಡಲ್ಲ ಅಂತ ನಾನು ಫಂಕ್ಷನ್ ವೇರ್ ಸ್ಯಾರೀಸು ಅದೆಲ್ಲ ಏನೂ ಇಲ್ಲಿ ಇಟ್ಕೊಂಡಿಲ್ಲ, ಎಲ್ಲ ಅಮ್ಮ ಮನೆಯಲ್ಲೇ ಇದೆ. ಸೊ ಇದೊಂದು ಡ್ರೆಸ್ ಇತ್ತು, ಸೊ ಇದನ್ನೇ ಹಾಕ್ಕೊಂಡು ಇದನ್ನಿತ್ತು. ಸೊ ಇದೊಂದು ಸಿಂಪಲ್ಲಾಗೆ ಸೊ ಹೇರ್ ಒಂದು ಸೆಟ್ ಆದರೆ ನನ್ನ ಮೇಕಪ್ ಕಂಪ್ಲೀಟ್ ಆಗುತ್ತೆ. ಸೊ ಈ ವಾಚ್ ನನ್ನ ಹಸ್ಬೆಂಡ್ ಲಾಸ್ಟ್ ಬರ್ಡೇಲಿ ಗಿಫ್ಟ್ ಮಾಡಿದ್ದು. ಸೊ ಅದನ್ನೇ ಇವತ್ತು ವೇರ್ ಮಾಡ್ತಾಯಿದ್ದೀನಿ. ಹೇಗಿದೆ ಕಮೆಂಟ್ ಮಾಡಿ. ವಾಚ್ ನನಗಂತೂ ಈ ವಾಚ್ ತುಂಬ ಇಷ್ಟ. ಬಜೆಟ್ ಫ್ರೆಂಡ್ಲಿ ವಾಚ್ ಇದು, ತುಂಬ ಕಾಸ್ಟ್ಲಿ ಏನಲ್ಲ, ಒಂದು ಆ್ಯಾವ್ರೇಜ್ ಪ್ರೈಸಲ್ಲೇ ಇದೆ ವಾಚ್. ಸೊ ಈ ರೀತಿ ರೆಡಿ ಆಗಿದ್ದೀನಿ ಅಷ್ಟೇ. ಸೊ ಸಿಂಪಲಾಗಿ ಒಂದು ಜುಟ್ಟು ಹಾಕ್ಕೊಂಡಿದ್ದೀನಿ. ಬೇರೆ ಏನಾರು ಹೇರ್ ಸ್ಟೈಲ್ ಮಾಡೋಣ ಅಂದ್ಕೊಂಡೆ, ಬಟ್ ಜುಟ್ಟು ಹಾಕ್ಕೊಂಡಿದ್ದೀನಿ. ಸೊ ಸ್ಕೂಟಿಲಿ ಹೋಗ್ತಿರೋದಲ್ವಾ, ಸೊ ಹೆಲ್ಮೆಟ್ ಬೆಲ್ಲ ಹಾಕ್ಕೋಬೇಕು, ಹಾಗಾಗಿ ಸುಮ್ಮನೆ ಹೇರ್ ಸ್ಟೈಲೆಲ್ಲ ಸೂಟ್ ಆಗೋಲ್ಲ ಅಂತ ಹಾಗೆ ಒಂದು ಜುಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಟೈಮ್ ಆಗಿದೆ, ಹೊರಡೋಣ ಬನ್ನಿ. ಹೆಂಗೆ ರೆಡಿ ಆಗಿದ್ದಾಳೆ ತೋರಿಸಲ್ಲ. ವಾವ್, ಎಲ್ಲೋ ಡ್ರೆಸ್ ಅಮ್ಮಂದು ವೇಲದು ಕೊಡು. ನಿನ್ನ ಡ್ರೆಸ್ ತೋರಿಸು ಬಂಗಾರ. ವಾವ್, ಸೂಪರ್ ಆಗಿದೆಲ್ಲ. ಹೆಂಗಿದೆ ಡ್ರೆಸ್ಸು? ನನ್ನ ಹಸ್ಬೆಂಡ್ ಕೊಲೀಗ್ಸ್ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು, ಹಾಗಾಗಿ ಅವರಿಗೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಹಾಗೆ ನನ್ನ ಮಗಳು ಓಡಾಡ್ತಾ ಇದ್ಲು. ಸೊ ರೆಕಾರ್ಡ್ ಮಾಡೋಣ ಅಂತ ಮಾಡ್ತಾಯಿದ್ರೆ ಅವಳು ನನ್ನ ಮೊಬೈಲ್ ನೋಡೋದಂತೂ ಓಡಿನೇ ಹೋಗ್ತಾಳೆ. ಫೋಟೋಸ್ ತೆಗಿಬೇಡ, ವೀಡಿಯೋಸ್ ತೆಗಿಬೇಡ ಅಂತ. ಬಟ್ ಅವಳಿಗೆ ಯಾವಾಗ ಇಷ್ಟ ಆಗುತ್ತೆ ಆವಾಗ ಅಮ್ಮ ಫೋಟೋ ತೆಗಿ ಅಂತಿರ್ತಾಳೆ ಯಾವಾಗ್ಲೂ. ಆ್ಯಕ್ಚುಲಿ ಮದುವೆ ಒಂದು ದೇವಸ್ಥಾನದಲ್ಲಿ ಆಗಿದ್ದು ಇವತ್ತು ಬೆಳಗ್ಗೆ. ಸೊ ರಿಸೆಪ್ಷನ್ನ ಒಂದು ಈ ಹೋಟೆಲಲ್ಲಿ ಇಟ್ಕೊಂಡಿದ್ರು. ಸೊ ಹೋಟೆಲ್ ಎನ್ವೈರ್ನ್ಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಎಂಟ್ರಿ ಕೊಡ್ತಿದ್ದಾಗೆ ವೆಲ್ಕಮ್ ಡ್ರಿಂಕ್ ಎಲ್ಲ, ಇವಾಗೆಲ್ಲ ಎಲ್ಲ ಫಂಕ್ಷನ್ಗಳಲ್ಲೂ ವೆಲ್ಕಮ್ ಡ್ರಿಂಕ್ ಇರುತ್ತೆ. ಸೊ ಇಲ್ಲೂ ಇತ್ತು. ವೆಲ್ಕಮ್ ಡ್ರಿಂಕ್ ಎಲ್ಲ ಕುಡಿದು ಒಳಗೆ ಎಂಟ್ರಿ ಕೊಟ್ವಿ. ನನಗಂತೂ ಹೆಂಗೆ ಫೀಲ್ ಆಗ್ತಿತ್ತು ಅಂದರೆ ಸಿಕ್ಕಾಪಟ್ಟೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಸ್ಟಾರ್ಟಿಂಗ್ ಹೋದಾಗ. ಬಿಕಾಸ್ ನನಗೆ ಯಾರೂ ಅಲ್ಲಿ ಪರಿಚಯನೇ ಇರಲಿಲ್ಲ. ಬಟ್ ಅದು ನನ್ನ ಹಸ್ಬೆಂಡ್ ಅಂತೂ ನಾನು ಇದೀನಲ್ಲ, ಇನ್ನೇನು ಬೇಕು ನನಗೆ, ಸುಮ್ಮನೆ ಇರು ಅಂತ ಕಂಫರ್ಟ್ ಮಾಡ್ತಾಯಿದ್ರು. ಆಲ್ರೆಡಿ ಸ್ಟೇಜ್ ಹತ್ರ ತುಂಬ ವಿಶ್ ಮಾಡಲಿಕ್ಕೆ ಎಲ್ಲ ಜನ ಇಟ್ಕೊಂಡಿದ್ರು. ಸೊ ಇದು ಲೇಟ್ ಆಗಿತ್ತಲ್ವ, ಹಾಗಾಗಿ ಫಸ್ಟ್ ಊಟ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಅವ್ರಿಗೆ ವಿಶ್ ಮಾಡೋಕ್ಕೆ ಹೋಗೋಣ ಅಂತ ಹೇಳಿ ಫಸ್ಟ್ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಯ್ ಹೇಳ್ತಿದ್ಯಾ? ಐಸ್ ಕ್ರೀಮಿಗೆ ಹಾಯ್ ಹೇಳ್ತಾರಾ? ಹಾಂ, ಚೆನ್ನಾಗಿದೆಯಾ ಐಸ್ ಕ್ರೀಮು? ಹಾಂ, ಎಷ್ಟು ಚೆನ್ನಾಗಿದೆ.
ನನ್ನ ಹಸ್ಬೆಂಡ್ಗೆ ಅವ್ರ ಕೊಲೀಗ್ಸ್ ಜೊತೆ ಎಲ್ಲ ಮಾತಾಡೋಕ್ಕೆಲ್ಲ ನನ್ನ ಮಗಳು ಬಿಡ್ತಾನೆ ಇರಲಿಲ್ಲ. ಸೊ ನನ್ನ ಜೊತೆನೇ ಇರು ಅಂತ ಹಠ ಮಾಡ್ತಾಯಿದ್ಲು. ಸೊ ಅವಳನ್ನ ಇಟ್ಕೊಳ್ಳೋದ್ರಲ್ಲೇ ಅವರಪ್ಪ ಟೈಮ್ ಕಳೆದ್ಬಿಟ್ರು. ಸೊ ಅದಕ್ಕೆ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಲಿ ಅಂತ ನಾನು ನನ್ನ ಮಗಳಿಗೆ ಈ ಕಡೆ ಹೊರಗಡೆ ಕರ್ಕೊಂಡು ಬಂದು ಆಟ ಆಡಿಸ್ತಾ ಇದ್ದೆ. ಸೊ ಹಾಗೆ ಅವರೆಲ್ಲ ಹೋಗಿ ಕೊಲೀಗ್ಸ್ ಎಲ್ಲ ಹೋಗಿಬಿಟ್ಟು ಸ್ಟೇಜ್ ಮೇಲೆ ಅವರಿಗೆಲ್ಲ ವಿಶ್ ಮಾಡಿ ಗಿಫ್ಟ್ ಎಲ್ಲ ಕೊಟ್ಟು ಫೋಟೋಸ್ ತೆಗೆಸ್ಕೊಂಬಂದರು. ಅದಾದಮೇಲೆ ನಾನು ಹೋಗಿ ವಿಶ್ ಮಾಡಿ ಬಂದೆ. ಅದನ್ನೇನು ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಹೋಟೆಲ್ ಔಟ್ಸೈಡ್ ವ್ಯೂಸ್ ಅಂತೂ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಒಂದು ಚಿಕ್ಕ ಏನು ವಾಟರ್ ಫಾಲ್ ಎಲ್ಲ ಇತ್ತು. ಸೊ ಅಲ್ಲೂ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಹೊರಗಡೆ ಹೋಗಿದ್ವಿ. ನನ್ನ ಹಸ್ಬೆಂಡ್ದೆಲ್ಲ ಬೇಗನೆ ಶಾಪಿಂಗ್ ಆಯಿತು. ಎಲ್ಲ ಗಂಡು ಮಕ್ಳದ್ದು ಹೀಗೆ ಅನಿಸುತ್ತೆ, ಕ್ವಿಕ್ಕಾಗಿ ಶಾಪಿಂಗ್ ಮುಗ್ದೋಗ್ಬಿಡುತ್ತೆ. ಹಾಗೆ ರಿಟರ್ನ್ ಬರ್ತಾ ಅಲ್ಲೇ ಒಂದು ಸೀರೆ ಹ್ಯಾಂಗ್ ಮಾಡಿದ್ರು. ಅದು ಯಾಕೋ ನನಗೆ ಸ್ವಲ್ಪ ಇಷ್ಟ ಆಯಿತು. ಸೊ ಹಾಗಾಗಿ ಸೀರೆ ನೋಡೋಣ ಅಂತ ಸೀರೆ ನೋಡ್ತಾ ಇದ್ದೀನಿ. ಈ 2 ಸೀರೆ ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ಯಾವ ಕಲರ್ ಸ್ಯಾರಿ ಇದು ಸೇಮ್ ಪ್ಯಾಟ್ರನ್ನು, ಕಾಟನ್ ಮಟೀರಿಯಲ್ ಇದೆ. ಸೊ ನಾನು ಯಾವ ಸ್ಯಾರಿ ತೊಗೊಂಡಿರ್ಬೋದು ಅಂತ ಕಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ತೋರಿಸ್ತೀನಿ. ನನ್ನ ಮಗಳಿಗಂತೂ ಹೋದಲ್ಲೆಲ್ಲ ಎಲ್ಲೆಲ್ಲಿ ಗಾಗಲ್ಸ್ ಕಾಣುತ್ತೆ ಎಲ್ಲ ಹೊಸ ಹೊಸ ಗಾಗಲ್ಸ್ ಕೊಡಿಸ್ಬೇಕು. ಸೊ ಬೇಕು ಅಂತ ಹಠ ಮಾಡ್ತಿದ್ಲು. ಹಾಗಾಗಿ ಅವಳಿಗೊಂದು ಗಾಗಲ್ಸ್ನ ಕೊಡಿಸ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.